ಗಿಡಿಂಗ್ 95 ರೂಪೀಸ್. ಸೊ 95 ರೂಪಾಯಿ ಕೊಟ್ಟಿದ್ದಾನೆ ನೋಡಿ. 55 ರೂಪಾಯಿ ಬೋನಸ್ ಕೊಟ್ಟಿದ್ದಾನೆ, 15 ರೂಪಾಯಿ ರೈನ್ ಸರ್ಚ್ ಕೊಟ್ಟಿದ್ದಾನೆ, ಟೋಟಲು 95 ರೂಪಾಯಿ ಕೊಟ್ಟಿದ್ದಾನೆ ಮೊದಲನೇ ಆರ್ಡ್ರಿಗೆ. ಸೊ ಥ್ಯಾಂಕ್ ಯು. ಇಡ್ಲಿ 2 1 ವಡ. ಹಾಂ 7 ಪ್ಲೇಟ್ ಅಂತೆಲ್ಲ. ಎಲ್ಲರಿಗೂ ನಮಸ್ಕಾರ ರೀ. ದೊಡ್ಡ ಮಂದಿಗೆ ಎಲ್ಲರೂ ಆರಾಮ್ ಕೆಲಸ ಟಚ್ ಮಾಡಿರ್ತಾರೆ, ಅದಕ್ಕೆ ಹಿಂಗೆ ಹೋಗ್ಬಿಟ್ಟಿರ್ತದೆ. ಟಚ್ ಮಾಡ್ತಾರೆ ಯಜಮಾನ್ರೆ. ಅಲ್ಲಿ ಕೇಳಿ ನಾನು ಹೇಳ್ಬಿಟ್ಟು ಹೋಗಿದ್ದೀನಿ. ಥ್ಯಾಂಕ್ ಯು. ಏನೋ ಜಾಸ್ತಿ ಆಗೋಯ್ತು. ಈಗಂತೂ ನಾನು ಸ್ಟಾಪ್ ಮಾಡ್ಕೊಂಡು ಮನೆಗಂತೂ ಹೋಗೋಕ್ಕಾಗಲ್ಲ. ಏನಕ್ಕಪ್ಪ ಅಂದರೆ ಈ ಟೈಮಲ್ಲಿ ಅರ್ನಿಂಗ್ಸು ಜಾಸ್ತಿ ಆಗುತ್ತೆ, ಮನ್ಸಂತೂ ಬರಲ್ಲ ಮನೆಗೆ ಹೋಗ್ಬೇಕು ಅಂತ. ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ನಮ್ಮ ಅನ್ವೇಷ್ ಚಾನಲ್ ಮತ್ತೊಂದು ವಿಡಿಯೋಗಳನ್ನ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶಂಕರ್. ಸೊ ನೀವು ಆಲ್ರೆಡಿ ಟೈಟಲ್ ತಮ್ಮನೆ ನೋಡಿರ್ತೀರಾ, 30 ದಿನ ಚಾಲೆಂಜ್ ಮಾಡ್ತಾ ಇದ್ದೀನಿ. ಸೊ ಅದು ಯಾವ ರೀತಿಯಪ್ಪ ಅಂದರೆ ಲೈಕ್ ಒಂದೊಂದು ವಾರ ಒಂದೊಂದು ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಫಾರ್ ಎಕ್ಸಾಂಪಲ್ ಈ ಒಂದು ವಾರ ಸ್ವಿಗ್ಗಿ ಮಾಡೋಣ ಅಂತ ಅನ್ಕೊತಾ ಇದ್ದೀನಿ. ನಿಮ್ಮ ಕಮೆಂಟ್ಸ್ ಯಾವ ರೀತಿ ಬರುತ್ತೆ ಅದ್ರ ಮೇಲೆ ನಾನು ಮಾಡ್ತೀನಿ. ಒಂದು ವೇಳೆ ನೀವು ಒಂದು ತಿಂಗಳೆಲ್ಲ ಸ್ವಿಗ್ಗಿನೇ ಮಾಡಿ ಅಂದರೆ ಖಂಡಿತ ಒಂದು ತಿಂಗಳು ಸ್ವಿಗ್ಗಿ ಮಾಡ್ತೀನಿ, ಒಂದು ತಿಂಗಳು ಝೊಮ್ಯಾಟೊ ಮಾಡ್ತೀನಿ, ಈ ಥರ ಆದರೂ ಟ್ರೈ ಮಾಡ್ತೀನಿ. ನಿಮಗೆ ಯಾವ ರೀತಿ ಬೇಕು ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ಅದಕ್ಕೂ ಮುಂಚೆ ಇನ್ನೊಂದೇನಪ್ಪ ಅಂದರೆ ಸ್ಮಾರ್ಟ್ ಸೊಲ್ಯೂಷನ್ ಅಂತ ಒಂದು ಕಂಪ್ನಿನ ಖುದ್ದಾಗಿ ನಾವೇ ಓಪನ್ ಮಾಡಿದ್ವಿ ನಮ್ಮ ಟೀಮ್ ಜೊತೆಗೆ. ಇದು ಯಾವ ರೀತಿ ವರ್ಕ್ ಆಗುತ್ತೆ ಏನಪ್ಪ ಅಂದರೆ, ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾಗಿಂದ ತುಂಬ ನನಗೊಂದು ಆಸೆ ಇತ್ತು. ಅಂದರೆ ತುಂಬ ಜನ ನನಗೆ ಕಮೆಂಟ್ಸ್ ಮಾಡ್ತಾ ಇದ್ರು ಮತ್ತು ಮೆಸೇಜ್ ಮಾಡ್ತಾ ಇದ್ರು, ನಾನು ಊರಿಂದ ಬರಬೇಕು, ನನಗೆ ಇಲ್ಲಿ ಯಾರು ಬೆಂಗಳೂರಲ್ಲಿ ಗೊತ್ತಿರೋರಿಲ್ಲ, ಸೊ ಇಲ್ಲಿ ನನ್ನ ಹತ್ರ ಗಾಡಿ ಇಲ್ಲ ಬ್ರೋ, ನಾನು ಬಂದು ಬೆಂಗಳೂರಲ್ಲಿ ಡ್ಯೂಟಿ ಮಾಡಬೇಕು, ಅರ್ನಿಂಗ್ಸ್ ಮಾಡಬೇಕು, ತುಂಬ ಕಷ್ಟ ಇದೆ ನನ್ನ ಫ್ಯಾಮಿಲಿಗೆ. ಸೊ ಈ ಥರ ತುಂಬ ಜನ ಹೇಳ್ಕೊಂಡಿದ್ದಾರೆ. ಸೊ ನಾನು ಅವಾಗಿಂದ ಯೋಚನೆ ಮಾಡ್ತಾ ಇದ್ದೆ ಏನಾದರೂ ಮಾಡಬೇಕು. ಈಗ ರೆಫರ್ ಮಾಡಿಬಿಟ್ಟು ನಾನು ದುಡ್ಡು ಮಾಡ್ಕೊಂಡ್ಬಿಡ್ತೀನಿ, ನನಗೆ ಅದೇನು ದೊಡ್ಡದಲ್ಲ. ಬಟ್ ಆದರೆ ಅವರ ಇಲ್ಲಿಗೆ ಬಂದಮೇಲೆ ಅವರ ಎಲ್ಲ ಅವರ ಒಂದು ಇಲ್ಲಿರೋದಕ್ಕೆ ಜಾಗ ಆಗಲಿ, ಅವ್ರ ಹತ್ರ ಗಾಡಿ ಆಗಲಿ, ಪ್ರತಿಯೊಂದು ನಾನು ನೋಡ್ಕೊಬೇಕಾಗುತ್ತೆ. ಸೊ ಅದು ನಾನು ಯೋಚನೆ ಮಾಡ್ತಾ ಇದ್ದೆ ಏನು ಮಾಡೋದು ಏನಪ್ಪ ಅಂತ. ಅವಾಗ ನನಗೆ ಒಬ್ಬರು ಒಂದು ಟೀಮ್ ನನ್ನ ಅಪ್ರೋಚ್ ಆದರು. ಸೊ ಆ ಟೀಮ್ ಜೊತೆ ನಾನು ಜಾಯ್ನ್ ಆಗಿ ಒಂದು ಸ್ಮಾರ್ಟ್ ಸೊಲ್ಯೂಷನ್ ಅಂತ ಮಾಡಿದ್ವಿ. ಇದು ಯಾವ ರೀತಿಯಪ್ಪ ಅಂದರೆ, ನೀವು ಯಾವುದೇ ಊರಲ್ಲಿರಿ ಅಥವಾ ಯಾವುದೇ ಸ್ಟೇಟಲ್ಲಿರಿ, ನೀವು ಬಂದು ನಮಗೆ ನಾವೊಂದು ಲಿಂಕ್ನ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಆ ಲಿಂಕಲ್ಲಿ ನೀವು ಹೋಗ್ಬಿಟ್ಟು ನಿಮ್ಮ ನೇಮು, ನಿಮ್ಮ ಮೊಬೈಲ್ ನಂಬರು, ನೀವು ಎಲ್ಲಿಂದ ಏನು ಅಲ್ಲಿ ಡೀಟೇಲ್ಸ್ನ ನೀವು ಸಬ್ಮಿಟ್ ಮಾಡಿದ್ದೀರಿ ಅಂದರೆ ನಮ್ಮ ಟೀಮ್ ಕಡೆಯಿಂದ ನಿಮಗೆ ಮೆಸೇಜ್ ಬರುತ್ತೆ ಅಥವಾ ನಿಮಗೆ ಕಾಲ್ ಬರುತ್ತೆ, ಇಲ್ಲ ನಿಮಗೆ ವಾಟ್ಸಪ್ಪಲ್ಲಾದರೂ ಮೆಸೇಜ್ ಬರುತ್ತೆ. ನೀವೇನು ಮಾಡಬೇಕು ಅಂದರೆ ಜಸ್ಟ್ ನೀವು 500 ರೂಪೀಸ್ ಪೇ ಮಾಡಿದ್ದೀರ ಅಂದರೆ ನಿಮಗೆ ID, ನೀವು ಯಾವ ಅಪ್ಲಿಕೇಶನಲ್ಲಿ ಕೆಲಸ ಮಾಡ್ತೀರಾ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಸ್ವಿಗ್ಗಿ, ಝೊಮ್ಯಾಟೊ, ಯಾವುದೇ ಅಪ್ಲಿಕೇಶನಲ್ಲಿ ನಿಮಗೆ ಯಾವ್ದು ಬೆಸ್ಟ್ ಅಂತ ನಿಮ್ಗೆ ಅನಿಸುತ್ತೆ, ಇಲ್ಲ ನಿಮ್ಗೆ ಸಜೆಷನ್ಸ್ ಬೇಕಂದ್ರೂ ಈಗ ನಿಮ್ಮ ಕ್ಯಾಪಬಿಲಿಟಿನ ಕೇಳಿಕೊಂಡು ನೀವು ಯಾವ ಅಪ್ಲಿಕೇಶನಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತಲೂ ನಮ್ಮ ಕಡೆಯಿಂದ ಸಜೆಷನ್ಸ್ ಕೊಡ್ತೀವಿ. ನೀವು ಮಾಡಬೇಕಾಗಿರೋದು 500 ರೂಪೀಸ್ ಪೇ ಮಾಡಿದ್ದೀರಾ ಅಂದರೆ ನಿಮಗೆ ID ಕ್ರಿಯೇಟ್ ಮಾಡೋದ್ರಿಂದ, ನೀವು ಇಲ್ಲಿಗೆ ಬಂದಮೇಲೆ PGಯಿಂದ ಮತ್ತು ಇಲ್ಲಿ ಬಂದಮೇಲೆ ನಿಮ್ಮ ಹತ್ರ ಗಾಡಿ ಇಲ್ಲ ಅಂದರೆ ಗಾಡಿ ಕೊಡಿಸೋ ಜವಾಬ್ದಾರಿಯಿಂದನೂ ಎಲ್ಲ ನಮ್ಮ ಟೀಮು ನೋಡ್ಕೊಳ್ಳುತ್ತೆ. ನೀವು ಮಾಡಬೇಕಾಗಿರೋದು ಇಷ್ಟೇ, ನೀವು ಹೋಗ್ಬಿಟ್ಟು ಕೆಳಗಡೆ ಕೊಟ್ಟಿರುವಂಥ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರ್ತದೆ, ಆ ಲಿಂಕ್ ಓಪನ್ ಮಾಡಿಬಿಟ್ಟು ನಿಮ್ಮ ಡೀಟೇಲ್ಸ್ನ ನೀವು ಸಬ್ಮಿಟ್ ಮಾಡಬೇಕಷ್ಟೇ. ಸೊ ಓಕೆನಾ, ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಬಂದು ನೀವು ಬೆಂಗಳೂರಲ್ಲಿ ಅರ್ನಿಂಗ್ಸ್ ಮಾಡಬೇಕು, ತುಂಬ ಕಷ್ಟವಾಗಿದೆ, ಅರ್ನಿಂಗ್ಸ್ ಮಾಡ್ಕೋಬೇಕು ಅನ್ನೋ ಆಸೆ ಇದೆ, ದಯವಿಟ್ಟು ಹೋಗಿ ಲಿಂಕಲ್ಲಿ ನಿಮ್ಮ ಡೀಟೇಲ್ಸ್ನ ಸಬ್ಮಿಟ್ ಮಾಡಿ ಸ್ನೇಹಿತರೆ. ಸೊ ಫಸ್ಟ್ನೇ ಆರ್ಡ್ರನ್ನ ಪಿಕಪ್ ಮಾಡಿದ್ದೀನಿ. ಫಸ್ಟ್ನೇ ಆರ್ಡ್ರ್ ಬಂದ್ಬಿಟ್ಟು ಓಲ್ಡ್ ಮದ್ರಾಸಿಂದ, ಇಲ್ಲೇ ಲೋಕಲ್ಲು 1.5 ಕಿಲೋಮೀಟ್ರ್ ಇದೆ, 90 ರೂಪಾಯಿ ಕೊಟ್ಟಿದ್ದಾನೆ. ಈ ಥರ ಏನಂದರೆ ಸ್ಪೆಷಲ್ಲು, ಸ್ವಿಗ್ಗಿಯಲ್ಲಿ 3 ತಿಂಗಳಿಗೆ 2 ತಿಂಗಳಿಗೆ ಗೆಸ್ಟಾಗಿ ಬಂದು ಹೋಗ್ತೀವಿ ಅಂದರೆ ಒಳ್ಳೆ ಮರ್ಯಾದೆ ಗೆಸ್ಟಿಗೆ. ಬನ್ನಿ ಸಾರ್, ನೀರು ಕುಡಿ ಸಾರ್. ಈಗ ಎಕ್ಸಾಂಪಲ್, ನೀವೇ ಒಂದು ರಿಲೇಷನ್ ಮನೆಗೆ ಹೋಗ್ತೀರಾ ಅಂತ ಅಂದ್ಕೊಳ್ಳಿ, ಅಣ್ಣ ನೀರು ಕುಡಿತೀಯಾ, ಅಣ್ಣ ಜ್ಯೂಸ್ ಕುಡಿತೀಯಾ, ಅಣ್ಣ ಟಿಫನ್ ಮಾಡ್ತೀಯಾ, ಅಣ್ಣ ದೋಸೆ ಹಾಕ್ಲಾ, ಅಣ್ಣ ಬಿರಿಯಾನಿ ಹಾಕ್ಲಾ, ಏನು ಮಾಡಲಿ, ಅದು ಮಾಡಲಿ, ಇದು ಮಾಡಲಿ ಅಂತ ಒಳ್ಳೆ ರೆಸ್ಪೆಕ್ಟ್ ಕೊಡ್ತಾನೆ. ಅದೇ ನೀನು ಡೈಲಿ ಬಂದು ಹೋಗ್ತಾ ಇದ್ರೆ ಡೈಲಿ ಬರೋನ್ಗೆ ಏನು ಮರ್ಯಾದೆ ಮಾಡ್ತೀಯ, ಹೋಗ ಆ ಕಡೆ ಅಂತೀಯ. ಆ ಥರ ಡೈಲಿ ಡ್ಯೂಟಿ ಮಾಡಿದ್ರೆ ಮರ್ಯಾದೆನೇ ಕೊಡಲ್ಲ ಇಲ್ಲಿ ಸ್ವಿಗ್ಗಿಯಲ್ಲಿ ಮಾತ್ರ. ನೀನು ಅಪ್ರೂಪಕ್ಕೆ 3 ತಿಂಗಳಿಗೆ 4 ತಿಂಗಳಿಗೆ ಬಂದಿದ್ದೀಯ ಅಂದರೆ ಒಂದು ಸರಿ ಒಳ್ಳೆ ಮರ್ಯಾದೆ ಮಾಡ್ತಾನೆ. ಬಟ್ ಒಂದೇ ಸರಿನೇ ಅದು ಏನಕ್ಕೆ ಮಾಡ್ತಾನೆ ಅಂದರೆ ಮತ್ತೆ ಕಂಟಿನ್ಯೂಸ್ ಆಗಿ ನೀನು ಸ್ವಿಗ್ಗಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಮಾಡ್ತಾನೆ ಅಷ್ಟೇ. ಸೊ ಬನ್ನಿ, ನನಗೆ ಈ ಆರ್ಡ್ರಿಗೆ 90 ರೂಪಾಯಿ ಕೊಟ್ಟಿದ್ದೇನೆ. ಡ್ರಾಪ್ ಹತ್ರ ಹೋದ್ಮೇಲೆ ತೋರಿಸ್ಕೊಡ್ತೀನಿ. ಹಂಗೆ ಇರು. ಸಿದ್ರೆ ಸೊ ಫಸ್ಟ್ನೇ ಆರ್ಡ್ರನ್ನ ಡ್ರಾಪ್ ಮಾಡಿದೆ. ಫಸ್ಟ್ನೇ ಆರ್ಡ್ರಿಗೆ ಎಷ್ಟಪ್ಪ ಕೊಟ್ಟ ಅಮೌಂಟು ಅಂದರೆ, ಎಷ್ಟು ಕೊಟ್ಟ, ಡಿಂಗ್ 95 ರೂಪೀಸ್. ಸೊ 95 ರೂಪಾಯಿ ಕೊಟ್ಟಿದ್ದಾನೆ ನೋಡಿ. 55 ರೂಪಾಯಿ ಬೋನಸ್ ಕೊಟ್ಟಿದ್ದಾನೆ, 15 ರೂಪಾಯಿ ರೈನ್ ಸರ್ಚ್ ಕೊಟ್ಟಿದ್ದಾನೆ, ಟೋಟಲು 95 ರೂಪಾಯಿ ಕೊಟ್ಟಿದ್ದಾನೆ ಮೊದಲನೇ ಆರ್ಡ್ರಿಗೆ. ಸೊ ನೋಡೋಣ. ಸೊ ಎರಡನೇ ಆರ್ಡ್ರ್ ಬಂತು IDC ಕಿಚನಿಂದ. ಸೊ ಬನ್ನಿ, ಎರಡನೇ ಆರ್ಡ್ರ್ ಬಂದಿದೆ, ಹೋಗೋಣ ಪಿಕಪ್ ಮಾಡೋಣ. 7674 4.
ಥ್ಯಾಂಕ್ ಯು ಸರ್. ವೆಜ್ ಹೋಟ್ಲುಗಳಿಗಂತೂ ಬೆಳಗ್ಗೆ ಬರಲೇಬಾರ್ದಪ್ಪ. ಬೆಳಗ್ಗೆ ಬಂದರೆ ಹೆವಿ. ಅಣ್ಣ ಇದು ನೋಡಿ 8191. ಒಂದು ಸೆಕೆಂಡ್ ಅಣ್ಣ. ಅಣ್ಣ ತಗೊಳ್ಳ ರೆಡಿ ಇದೆ, ಬಿಲ್ ತಗೊಬಿಡಿ. ಬೆಳಗ್ಗೆ ಹೊತ್ತು ಅಂತೂ ಈ ವೆಜ್ ಹೋಟ್ಲುಗಳಿಗೆ ಬರೋದೇ ಸ್ವಲ್ಪ ಕಷ್ಟ. ಸಂಡೇ ಹೊತ್ತು ಏನಕ್ಕಂದರೆ ಸಂಡೇ ಎಲ್ಲರೂ ಬೆಳಗ್ಗೆ ಹೊತ್ತು ವೆಜ್ ತಿನ್ನೋಕೆ ಬಂದುಬಿಡ್ತಾರೆ. ಅಂದಮೇಲೆ ಎಲ್ಲ ವೆಜ್ ಆರ್ಡರ್ಸು ಜಾಸ್ತಿ ಮಾಡ್ತಾರೆ. ಮಧ್ಯಾಹ್ನ ಹೊತ್ತು ಫುಲ್ಲು. ಮ್ಯಾಮ್ ಥ್ಯಾಂಕ್ ಯು. ಇಡ್ಲಿ 2, 1 ವಡ. ಹಾಂ 7 ಪ್ಲೇಟ್ ಅಂತೆಲ್ಲೋ. ಎಲ್ಲರಿಗೂ ನಮಸ್ಕಾರ ರೀ. ದೊಡ್ಡ ಮಂದಿಗೆ ಎಲ್ಲರೂ ಆರಾಮ್ ತೋರು ನೋಡ್ಬೇಕು. ಕೆಲಸ ಮಾಡೋ ಬರ್ತಾರೆ ನೋಡಿ ಅಪ್ರೂಪಕ್ಕೆ. ರೆಡಿ ಇಲ್ಲ? ಎಷ್ಟು ಆರ್ಡ್ರ್ ಮಾಡಿದೆ? 6 ಆರ್ಡ್ರು 411. 5 ಅದ ಒಂದು ಅರ್ಧ ಆರ್ಡ್ರ್ 3 ಆರ್ಡ್ರು 255. ಇದು 4 ಆರ್ಡ್ರಿಗೆ 55 ರೂಪಾಯಿ. ನಿನಗೆ ಎಷ್ಟಿದೆ ಪರ್ಸೆಂಟೇಜ್? ನಮ್ಮದು ಹಬ್ಬ ಮಾಡು. 10 ರೂಪಾಯಿ ಕೊಡ್ತೇನೆ ಲೋಕಲ್ ಆರ್ಡ್ರಿಗೆ. ಹಬ್ಬ ಮಾಡು. ಅದು ಯಾರಾದರೂ ಟಚ್ ಮಾಡಿರ್ತಾರೆ, ಅದಕ್ಕೆ ಹಿಂಗೆ ಹೋಗ್ಬಿಟ್ಟಿರ್ತದೆ. ಯಾರು ಟಚ್ ಮಾಡ್ತಾರೆ ಯಜಮಾನ್ರೆ? ಅಲ್ಲಿ ಕೇಳಿ, ನಾನು ಹೇಳ್ಬಿಟ್ಟು ಹೋಗಿದ್ದೀನಿ. ನಾನು ಹಿಂಗೆ ಆಗ್ಬಿಟ್ಟು ಹೋಗಿರ್ತೀನಿ. ಸುಮ್ಮನೆ ಹಿಂಗೆ ಅಂದರೆ ಆಟೋಮೆಟಿಕ್ ಆಗಿಬಿಡುತ್ತೆ. ತಡೆಯೋಕ್ಕಾಗಲ್ಲ. ಸರಿ, ಓಕೆ. ಬೆಳಗ್ಗೆ ಕೋಪ ಮಾಡ್ಕೋಬೇಡಿ, ಆರಾಮಾಗಿರಿ. ನೀವು ಕೋಪ ಮಾಡ್ಕೊಂಡು ನಮಗೂ ಕೋಪ ತರಿಸ್ಬೇಡಿ. ಥ್ಯಾಂಕ್ ಯು. ಇದು ನನ್ನ 4ನೇ ಆರ್ಡ್ರ್ ಇಲ್ಲಿ ಕೊಟ್ಟಿರೋದು. ಕಂಟಿನ್ಯೂಸ್ ಆಗಿ 4ನೇ ಆರ್ಡ್ರ್ ಇಲ್ಲೇ ಕೊಟ್ಟವನೆ. ಅಣ್ಣ ಇದು ನೋಡಿ, ಇದೆಯಾ 6402. ಬೆಳಗ್ಗೆ ವೆದರ್ ಹೆಂಗಿದೆ ಅಂದರೆ ಯಪ್ಪ ಸ್ವಾಮಿ, ಮೊದಲೇ ಕೋಲ್ಡ್ ಆಗಿಬಿಟ್ರೋದಕ್ಕೂ ನಾಯಿಗಳು ಭೇಟಿ ಆಡ್ತಾಯಿದ್ದಾವೆ. ಅಕ್ಕೋ ಸೈಡ್ ಬಾಕಾ ಅಕ್ಕನಿಗೆ ಹೋಗಿ ನಾನು ಗುದ್ದಿದ್ರು ನಂದೇ ತಪ್ಪು, ಅಕ್ಕ ಬಂದು ನನಗೆ ಗುದ್ದಿದ್ರು ನಂದೇ ತಪ್ಪು. ಇಲ್ಲ ಥ್ಯಾಂಕ್ ಯು ಮ್ಯಾಮ್. ತುಂಬ ದಿನ ಆದಮೇಲೆ ಸ್ವಿಗ್ಗಿ ಮಾಡ್ತಾ ಇರೋದಕ್ಕೆ ಒಂದು ಸ್ವಲ್ಪ ಟಚ್ಚೇ ಹೋಗ್ಬಿಟ್ಟಿದೆ. ಸೊ ಮತ್ತೆ ಟಚ್ ಬರಬೇಕು ಅಂದರೆ 1 ದಿವಸ 2 ದಿವಸ ಮತ್ತೆ ಕೆಲಸ ಮಾಡಬೇಕು. ಏನಕ್ಕೆ ಅಂದರೆ ಮೊದಲು ನನ್ನ ಕೈ ಎಷ್ಟು ಆ್ಯಕ್ಟಿವೇಶನ್ ಇರ್ತದೆ ಅಂದರೆ ನಾನು ಎಷ್ಟು ಮೆಂಟಲಿ ಆಗ್ತಿದ್ದೆ ಅಂದರೆ, ಮೊದಲು ಇನ್ನೊಂದು 100 ಮೀಟರ್ಸ್ ಹೋಗಬೇಕು ಕಸ್ಟಮರ್ ಲೊಕೇಶನ್ಗೆ ಅಂದಾಗಲೇ ಕಸ್ಟಮರ್ಗೆ ಕಾಲ್ ಮಾಡ್ಕೊಂಡು ಇನ್ಫಾರ್ಮೇಷನ್ ಕೊಟ್ಬಿಡ್ತಾಯಿದ್ದೆ, ಅಂದರೆ ಆಲ್ರೆಡಿ ಬಂದಿದ್ದೀನಿ ಅಂತ. ಬಟ್ ಈಗ ಒಂದು ಸ್ವಲ್ಪ ಆ ಥರ ಮಾಡೋಕ್ಕೆ ಬರ್ತಾಯಿಲ್ಲ. ಹೋಗ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಆದಮೇಲೆ ಕಾಲ್ ಕನೆಕ್ಟ್ ಆಗ್ತಾಯಿದೆ. ಸೊ ಮೊದಲೆಲ್ಲ ನಾನು ಹಂಗೆ ಮಾಡ್ತಾಯಿದ್ದು. ಅಕಸ್ಮಾತ್ ನೀವು ಯಾರಾದರೂ ಸ್ವಿಗ್ಗಿ ಮಾಡಬೇಕು ಅಂತ ಹೊಸ್ದಾಗಿ ಬರ್ತಾ ಇದ್ದೀರಾ ಅಂದರೆ ಒಂದು 100 ಮೀಟರ್ಸ್, ಜಾಸ್ತಿ ದೂರ ಇದ್ದಾಗಲೂ ಮಾಡಬಾರ್ದು. ಒಂದು 100 ಮೀಟರ್ಸ್ ಇದ್ದಾಗೆ ಫೋನ್ ಮಾಡಬೇಕು, ಮೇಡಮ್ ನಾನು ನಿಮ್ಮ ಲೊಕೇಶನ್ಗೆ ಬಂದಿದ್ದೀನಿ ಸರ್, ನಿಮ್ಮ ಲೊಕೇಶನ್ಗೆ ರೀಚ್ ಆಗಿದ್ದೀನಿ ಅಂತ. ಸೊ ಇದೊಂದು ಏನಕ್ಕೆಪ್ಪ ಅಂದರೆ ನಾವು ಅಲ್ಲಿಗೆ ಹೋಗಿ ನಿಂತ್ಕೊಂಡು ಕಾಲ್ ಕನೆಕ್ಟ್ ಆಗಿ ಒಂದೊಂದು ಸರಿ ಕಾಲೇ ಕನೆಕ್ಟ್ ಆಗೋಲ್ಲ ಕಸ್ಟಮರ್ಸ್ಗೆ. ಅಲ್ಲೇ ಹತ್ತಾದ್ರೆ ಒಂದು ಟೈಮ್ ಸ್ವಲ್ಪ ವೇಸ್ಟ್ ಆಗಿಬಿಡುತ್ತೆ. ಅಪಾರ್ಟ್ಮೆಂಟ್ಸು ಅದು ಇದು ಆದರೆ ತಲೆನೋವು ಇರೋಲ್ಲ. ಏನಕ್ಕಪ್ಪ ಅಂದರೆ ಫ್ಲ್ಯಾಟ್ ನಂಬರೆಲ್ಲ ಹಾಕ್ಬಿಟ್ಟಿರ್ತಾರೆ. ಯಾರೋ ಸ್ವಲ್ಪ ಕಸ್ಟಮರ್ಸು ಫ್ಲ್ಯಾಟ್ ನಂಬರ್ ಹಾಕಿರಲ್ಲ, ಬರೀ ಅಪಾರ್ಟ್ಮೆಂಟ್ ನೇಮ್ ಅಷ್ಟೇ ಹಾಕಿರ್ತಾರೆ. ಸೊ ಅಪಾರ್ಟ್ಮೆಂಟ್ ಆದರೆ ಈಸಿ ಆಗಿಬಿಡುತ್ತೆ. ಸ್ವಲ್ಪ ಮನೆಗಳಾದರೆ, ಇಂಡಿವಿಜುವಲ್ ಮನೆಗಳಾದರೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ನಮ್ಮ ರೈಡರ್ಸ್ ಹತ್ರ ನಾನೊಂದು ಕೇಳ್ಕೊಳ್ಳೋದೇನಪ್ಪ ಅಂದರೆ, ಈ ಥರ ಮಳೆ ಬಂದು ನೆಲ ತ್ಯಾವ ಇದ್ದಾಗ ದಯವಿಟ್ಟು ಹುಷಾರಾಗಿ ಗಾಡಿ ಓಡಿಸಿ. ಏನಕ್ಕಪ್ಪ ಅಂದರೆ ಸ್ವಲ್ಪ ಬ್ರೇಕ್ ಹಿಡಿದ್ರು ಬ್ಯಾಕ್ ಟೈರು ಸ್ಕಿಡ್ ಆಗುತ್ತೆ. ನಮ್ಮ ಹುಡುಗರು ಏನು ಮಾಡ್ತಾರೆ ಅಂದರೆ ಯಾರಿಗೂ ತಾಳ್ಮೆನೇ ಇರೋಲ್ಲ. ನಿಜ ಹೇಳ್ತಾ ಇದ್ದೀನಿ, ತಪ್ಪು ತಿಳ್ಕೊಬೇಡಿ, ಬೈಕೋಬೇಡಿ, ಸೀರಿಯಸ್ ಆಗಿ. ಯಾಕೆ ಅದರಲ್ಲಿ ನಾನು ಒಬ್ಬ. ಏನಕ್ಕೆ ಅಂದರೆ ಟಾರ್ಗೆಟ್ ಅನ್ನೋ ಒಂದು ಇದರಲ್ಲಿ ಜೋರಾಗಿ ಹೊಡಿತಾ ಇರ್ತೀವಿ. ಸೊ ಸಮ್ ಟೈಮ್ ಯಾರಾದರೂ ಸಡನ್ನಾಗಿ ಅಡ್ಡ ಬಂದರು ಅಂದರೆ ಬ್ರೇಕ್ ಹಾಕ್ತೀವಿ, ಸ್ಕಿಡ್ ಆಗುತ್ತೆ ಗಾಡಿ. ಈ ತ್ಯಾವ ಇದ್ದಾಗ, ನೆಲ ಬಂದ್ಬಿಟ್ಟು ತ್ಯಾವ ಇದ್ದಾಗ ಸ್ಕಿಡ್ ಆಗುವಂಥ ಚಾನ್ಸಸ್ಸು ಜಾಸ್ತಿ ಇರ್ತದೆ. ಅದು ಎಲೆಕ್ಟ್ರಿಕ್ ಗಾಡಿ, ನಮ್ಮ ಓಲಾ ಗಾಡಿ ಅಂತೂ ತುಂಬ ಈ ಥರ ಆಗ್ತದೆ. ಸ್ವಲ್ಪ ಹುಷಾರು. ಏನಕ್ಕಪ್ಪ ಅಂದರೆ ನಾವು ಒಂದು 5 ನಿಮಿಷ ಸೇವ್ ಮಾಡೋಕ್ಕೆ
ಮಾಡೋಕ್ಕೆ ಹೋಗಿ ನಮ್ಮ ಜೀವನನೇ ಹಾಳು ಮಾಡ್ಕೊಂಡ್ಬಿಡ್ತೀವಿ. ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ. ನಾನು ಈ ಥರ ಅನುಭವಿಸಿದ್ದೀನಿ ತುಂಬ ಸರಿ. ಅಂತ ಹೋಗೋದು, ಸಡ್ರ ಅಂತ ಬ್ರೇಕ್ ಹಾಕೋದು, ಬೀಳೋದು, ಕಾಲು ಏಟ್ ಮಾಡ್ಕೊಳ್ಳೋದು, ಇದೆಲ್ಲ ಮಾಡ್ಕೊಂಡಿರೋದ್ರಿಂದ ನನ್ನ ಎಕ್ಸ್ಪೀರಿಯೆನ್ಸ್ನ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ. ನೀನು ಯಾವನ ಹೇಳೋಕ್ಕೆ ನನ್ನ ಕೆಲಸ ನನ್ನ ಇಷ್ಟ, ನಾನು ಹೊಡೆಯೋದೇ ಹಿಂಗೆ, ಏನೋ ಮಾಡ್ಕೊಂತೀಯ ಮಾಡ್ಕೊಂಡು ಹೋಗು ಅಂದರೆ ನಾನು ಏನೂ ಮಾಡ್ಕೊಳಕ್ಕಾಗಲ್ಲ. ತಿಗ ಮುಗಿಸ್ಕೊಂಡು ಡ್ಯೂಟಿ ಮಾಡ್ತೀನಿ. ಆಯಿತು. ಆಮೇಲೆ ಯಾರಿಲ್ಲ ಇಲ್ಲಿ. ಅಣ್ಣ ಯಾರಣ್ಣ ಇದ್ದೀರಾ? ಆರಾಮಾಗಿ ಬಾಣ ಆರಾಮಾಗಿ ಬನ್ನಿ ಅಣ್ಣ. ಆಚೆನಾ? ಒಳಗಡೆ ಎಲ್ಲೋ ಇಲ್ವಾ? ಓಕೆ F14 ಹಾಂ. 4th ಲಿಫ್ಟು ಫಸ್ಟ್ ಫ್ಲೋರ್. 4th ಲಿಫ್ಟು ಫಸ್ಟ್ ಫ್ಲೋರ್. Three to 6. ಥ್ಯಾಂಕ್ ಯು ಮೇಡಮ್. ನೋಡಿ ಸ್ನೇಹಿತರೆ, ಸೊ ಔಟ್ ಆಫ್ ಝೋನ್ ಬಂದಮೇಲೆ ಸೊ ಕರೆಕ್ಟಾಗಿ ಒಂದು 10 ನಿಮಿಷ ಏನೋ ವೆಯ್ಟ್ ಮಾಡಿದೆ ಅನಿಸುತ್ತೆ. ಅಷ್ಟರೊಳಗಡೆ ಒಂದು ಇನ್ಸ್ಟಾಮಾರ್ಟ್ ಕೊಟ್ಟಿದ್ದಾನೆ. ಸೊ ಬನ್ನಿ ಹೋಗಿ ಪಿಕಪ್ ಮಾಡೋಣ. ಟೈಮ್ ಬಂದು 9:45 ಆಗಿದೆ. ಇನ್ನೂ ಟಿಫನ್ ಮಾಡಿಲ್ಲ. ಈ ಸ್ವಿಗ್ಗಿ ಝೊಮ್ಯಾಟೊ ಮಾಡಿದ್ರೆ ಇದೊಂದು ನನಗೆ ಏನು ಗೊತ್ತಾ, ಟೈಮ್ ಸಿಗೋಲ್ಲ ಫ್ರೀಯಾಗಿ ಡ್ಯೂಟಿ ಅಂದರೆ ಲೈಕ್ ಟಿಫನ್ ಮಾಡೋಕ್ಕಾಗಲಿ ಇನ್ನೊಂದಕ್ಕಾಗಲಿ ಸರಿಯಾಗಿ ಟೈಮ್ ಸಿಗೋಲ್ಲ. ಡ್ಯೂಟಿ ಮಾಡೋ ಅದು ಆರ್ಡ್ರ್ ಬಂತು, ಅದು ಪಿಕ್ ಮಾಡು, ಇದು ಪಿಕ್ ಮಾಡು, ಅಲ್ಲಿ ಡ್ರಾಪ್ ಮಾಡಿ, ಇಲ್ಲಿ ಡ್ರಾಪ್ ಮಾಡಿ, ಇಲ್ಲೇ ಸರೋಗ್ಬಿಡ್ತದೆ. ಸೊ ಎಲ್ಲರೂ ಹೊಟ್ಟೆಗೂ ನಾವು ತುಂಬಿಸೋಕ್ಕೆ ಟೈಮ್ ಟು ಟೈಮ್ ಹೋದ್ರೂ ನಮ್ಮ ಹೊಟ್ಟೆಗೆ ಬಂದ್ಬಿಟ್ಟು ನಾವು ಟೈಮ್ ಟು ಟೈಮ್ ತಿನ್ನಲ್ಲ. ಸೊ ಅದೊಂದೇ ಬೇಜಾರಪ್ಪ ಸ್ವಿಗ್ಗಿ ಝೊಮ್ಯಾಟೊ ಮಾಡೋಕ್ಕೆ. ಟೈಮ್ಸ್ ಅಂದರೆ ಆರ್ಡರ್ಸ್ ಬರ್ತಾ ಇರ್ತದೆ, ಬೇಕಾದ್ರೆ ನಾವು ಸ್ವಲ್ಪ ಹೋಲ್ಡ್ ಮಾಡ್ಕೊಂಡು ತಿನ್ಬೋದು. ಬಟ್ ಆರ್ಡ್ರ್ ಬ್ಯಾಕ್ ಟು ಬ್ಯಾಕ್ ಬರ್ತಾಯಿದ್ರೆ ಮನ್ಸು ಬರೋಲ್ಲ ಟಿಫನ್ ಮಾಡೋಕ್ಕೆ. ಅಯ್ಯೋ ಡ್ಯೂಟಿ ಮಾಡಿಬಿಡೋಣಪ್ಪ, ಅದಾದಮೇಲೆ ಬೇಕಾದ್ರೆ ತಿನ್ಕೊಳ್ಳೋಣ ಅನ್ನೋ ಥರ ಮನ್ಸಲ್ಲಿ ಓಡ್ತಾ ಇರ್ತದೆ. ಈ ಅಪಾರ್ಟ್ಮೆಂಟ್ಗಳಿಗೆ ಬರಬೇಕು ಅಂದರೆ ಇದೊಂದೇ ಬೇಜಾರು. ಏನಕ್ಕಪ್ಪ ಅಂದರೆ ಗಾಡಿನ ಇಲ್ಲೆಲ್ಲೋ ಪಾರ್ಕಿಂಗ್ ಮಾಡಬೇಕು. ಬಿಲ್ಡಿಂಗ್ಗಳಲ್ಲೆಲ್ಲೋ ಇರ್ತದೆ. ಸೊ ಎಲ್ಲೋ ಗಾಡಿನ ಪಾರ್ಕ್ ಆಗಿಬಿಟ್ಟು ಈಗ ಇದರಲ್ಲಿ 14ನೇ ಫ್ಲೋರ್ಗೆ ಹೋಗಬೇಕು. ಸೊ ಅರ್ಧ ಟೈಮ್ ಇಲ್ಲೇ ವೇಸ್ಟ್ ಆಗಿಬಿಡುತ್ತೆ. ಅದೊಂದೇ ಬೇಜಾರು. ಈಗ ಜಸ್ಟ್ ಹೇಳಿದೆ ಏನಪ್ಪ ಅಂದರೆ ಈ ಅಪಾರ್ಟ್ಮೆಂಟ್ಗಳಿಗೆ ಬಂದರೆ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಡುತ್ತೆ ಅಂತ. ನನ್ನ ಮಗನೇ ಅಂದ್ಬಿಟ್ಟು ಇದೇ ಅಪಾರ್ಟ್ಮೆಂಟಿಗೆ ಮತ್ತೆ ಹೋಗಿ ಪಿಕಪ್ ಮಾಡ್ಕೊಂಡು ಮತ್ತೆ ಇದೇ ಅಪಾರ್ಟ್ಮೆಂಟ್ಗೆ ಬರಬೇಕು. ಸೊ ಉಡುಪಿ ಗಾರ್ಡನಿಂದ ಪಿಕಪ್ಪು ಬೆಳಗ್ಗೆಯಿಂದ ಈಗ 6ನೇ ಸರಿ ಹೋಗ್ತಿರೋದು. ಮತ್ತೆ ಇದೇ ಅಪಾರ್ಟ್ಮೆಂಟ್ಗೆ ಬರಬೇಕು. ಸೇಮ್ ಆಗಲೇ ಹೇಳಿದ್ನಲ್ಲ, ಸೊ ಅದೇ ಅಪಾರ್ಟ್ಮೆಂಟ್ಗೆ ಮತ್ತೆ ಆರ್ಡ್ರ್ ಬಂದಿದೆ. ಸೊ ಇಲ್ಲಿ ಪಾರ್ಕಿಂಗ್ ಮಾಡಬೇಕು. ಮತ್ತು ಈಗ ಹತ್ತತ್ರ ಒಂದು ಅರ್ಧ ಕಿಲೋಮೀಟ್ರ್ ನಡ್ಕೊಂಡು ಹೋಗಬೇಕು ಡ್ರಾಪ್ಗೆ. ಮತ್ತೆ ಮೇಲೆ ಹೋಗಬೇಕು, 15ನೇ ಫ್ಲೋರ್ಗೆ ಹೋಗಬೇಕು, ಮತ್ತೆ ಬರಬೇಕು, ಮತ್ತೆ ಅಲ್ಲಿಂದನೇ ಇದು ಮಾಡಬೇಕು. ಸೊ ಟೈಮ್ ನಮಗೆ ಹೆಂಗೆ ವೇಸ್ಟ್ ಆಗುತ್ತೆ ಅಂದರೆ ಹಿಂಗೆ ವೇಸ್ಟ್ ಆಗೋದು. ಒಂದು ದಿನಕ್ಕೆ 3 ಇಂದ 4 ಆರ್ಡ್ರ್ ಬಿದ್ದಿದೆ ಅಂದರೆ ಕತೆ ಗೋವಿ. ಈಗೊಂದು ಆರ್ಡ್ರ್ ಬಿದ್ದಿದೆ. ಎಲ್ಲಿಂದಪ್ಪ ಅಂದರೆ IDCಯಿಂದ. ಸೊ ಡ್ರಾಪ್ ಬಂದ್ಬಿಟ್ಟು ಇದು ನಿಯರ್ ಬೈ ಎಲ್ಲಪ್ಪ ಅಂದರೆ ಜಾಲಲ್ಲಿ ಕಡೆ. ಇಷ್ಟೊತ್ತು 1 ಕಿಲೋಮೀಟ್ರ್ 1.5 ಕಿಲೋಮೀಟ್ರಿಗೂ 80 ರೂಪಾಯಿ ಕೊಡ್ತಾಯಿದ್ದ. ಈಗ ಇದು ಬಂದು ಟೋಟಲ್ 7.5 ಕಿಲೋಮೀಟ್ರ್ ಡ್ರಾಪ್ ಇದೆ. ಇದಕ್ಕೂ ಅಷ್ಟೇ ಅಮೌಂಟ್ ಕೊಟ್ಟಿದ್ದಾನೆ. ಸೊ ನೋಡೋಣ ಬನ್ನಿ, ಇದು ಪಿಕಪ್ ಮಾಡಿಸಿ ಡ್ರಾಪ್ ಮಾಡ್ತೀನಿ. ಸೊ ಇದೊಂದು ಇವನು ಒಂದು 6-7 ಆರ್ಡ್ರ್ ಓಡಿಸ್ದ ಲೋಕಲ್ಲು. ಸೊ ಈಗ ಟಕ್ಕಂತ ಎತ್ತಿ ಲಾಂಗ್ ಆರ್ಡ್ರ್ ಹಾಕಿದ್ದಾನೆ. ಏನಕ್ಕಪ್ಪ ಅಂದರೆ ಇವನು ಭಾರಿ ಅರ್ನಿಂಗ್ಸ್ ಮಾಡ್ತಾನೆ, ಇವನು ಕಂಟ್ರೋಲ್ ಮಾಡ್ರು ಅಂತ ಕಂಟ್ರೋಲ್ ಮಾಡೋ ವಿಧಾನ ಇದು. ಸೊ ಬನ್ನಿ ಇದು ಪಿಕಪ್ ಮಾಡಿಬಿಟ್ಟು ತೋರಿಸ್ಕೊಡ್ತೀನಿ ಡ್ರಾಪ್ ಹತ್ರ ಹೋದ್ಮೇಲೆ ಎಷ್ಟು ಕಿಲೋಮೀಟ್ರಿಗೆ ಎಷ್ಟು ಕೊಟ್ಟ ಅಂತ. ಸ್ನೇಹಿತರೆ, ಸೊ ಈಗ ಡ್ರಾಪ್ ಆಯಿತು. ಡ್ರಾಪ್ ಮಾಡ್ತಾ ಇದ್ದೀನಿ, ನೋಡಿ ತೋರಿಸ್ತೀನಿ ಅಮೌಂಟ್ ಎಷ್ಟು ಕೊಟ್ಟ ಅಂತ. ಆಗಲೇ 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಹೋಗಿದ್ದಕ್ಕೂ ಅಷ್ಟೇ ಅಮೌಂಟು. ಈಗ ಟೋಟಲ್ 7ರಿಂದ 8 ಕಿಲೋಮೀಟ್ರ್ ಬಂದಿದ್ದೀನಿ, ಅದಕ್ಕೂ ಅಷ್ಟೇ ಅಮೌಂಟೇ. ಸೊ ಇಲ್ಲಿ ನಿಮಗೆ ಒಂದು ಪ್ರೂಫ್ ತೋರಿಸ್ಬಿಡ್ತೀನಿ. ಡಿಸ್ಟೆನ್ಸ್ ನೋಡಿ, ಇಲ್ಲಿ 10 ಕಿಲೋಮೀಟ್ರು. ಓಕೆನಾ, ಪಿಕಪ್ಪು ಡ್ರಾಪು ಸೇರಿ 10 ಕಿಲೋಮೀಟ್ರು ಕಾಣಿಸ್ತಿದೆಯಾ. 80 ರೂಪಾಯಿ ಕೊಟ್ಟಿದ್ದಾನೆ. ಅದಕ್ಕೂ ಮುಂಚೆ ಪಿಕಪ್ಪು ಡ್ರಾಪು ಸೇರಿ 2.1 ಕಿಲೋಮೀಟ್ರ್ ಅಂದರೆ 2 ಕಿಲೋಮೀಟ್ರ್ ಅನ್ಕೋ. ಸೊ ಅದಕ್ಕೂ 80 ರೂಪಾಯಿ ಕೊಟ್ಟಿದ್ದಾನೆ. ನಮ್ಮ ಹೊಟ್ಟೆ ಎಷ್ಟು ಉರಿಸ್ತಾವ್ರೋ ಆ ಭಗವಂತನ ನೋಡಿದ್ರೆ ಸರು ನಾಷ್ಟ ಮಾಡಬೇಕು. ಈಗ ಟೈಮ್ ಬಂದ್ಬಿಟ್ಟು ಸಂಜೆ 4 ಗಂಟೆ ಆಗಿದೆ. ಸೊ ಗಾಡಿನ ಚಾರ್ಜ್ಗೆ ಹಾಕಿದ್ದೀನಿ, ಗಾಡಿಯಲ್ಲಿ ಚಾರ್ಜ್ ಖಾಲಿ ಆಗಿದೆ. ಸೊ ಈಗ ಊಟ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ನಮ್ಮ 80 ಫೀಟ್ ರೋಡಲ್ಲಂತೂ ಗಾಡಿ ಚಾರ್ಜ್ಗೆ ಹಾಕ್ಬಿಟ್ಟಿಲ್ಲ. ಯಾರಾದರೂ ಊಟ ಮಾಡೋಣ ಅಂದರೆ ಸಿಕ್ಕಾಬಟ್ಟೆ
ಹುಡ್ಕಾಡಬೇಕು. ವೆಜ್ ಹೋಟ್ಲ್ ಸಿಗ್ತವೆ, ನಾನ್ ವೆಜ್ ಸಿಗೋಲ್ಲ. ಇವತ್ತು ಮಳೆ ಹೆವಿ ಬರ್ತಾ ಇರೋದ್ರಿಂದ ಸ್ವಲ್ಪ ಎಗ್ ಫ್ರೈಡ್ ರೈಸ್ ತಿನ್ನೋಣ ಅಂತ ಅನ್ನಿಸ್ತು. ಏನಕ್ಕಪ್ಪ ಅಂದರೆ ಬಿಸಿಯಾಗಿ ಕೊಡ್ತಾರೆ ಮಾಡಿ, ಸೊ ಅದರಿಂದ ತಿನ್ನೋಣ ಅಂತ ಓದ್ತಾ ಇದ್ದೀನಿ. ಊಟ ಮಾಡಿಕೊಂಡು ಗಾಡಿ ಚಾರ್ಜಿಂಗ್ ಸ್ಲಾಟ್ ಹತ್ರ ಬಂದಿದ್ದೆ. ಆಲ್ರೆಡಿ ನಾನು ಗಾಡಿ ತೆಗೆದು ಸೈಡ್ಗೆ ಹಾಕ್ಬಿಟ್ಟಿದ್ರು. ಸೊ ನಮ್ಮ ಚಾರ್ಜಿಂಗ್ ಸ್ಲಾಟ್ ಹತ್ರ ಹೆಂಗಪ್ಪ ಅಂದರೆ ಗಾಡಿ ಹತ್ರ ಬಾಡಿ ಇಲ್ಲ ಅಂದರೆ ಪಕ್ಕ ಗಾಡಿಗೆ ವ್ಯಾಲ್ಯೂವೇ ಇಲ್ಲ, ಗಾಡಿ ತೆಗೆದು ಬಿಸಾಕ್ಬಿಡ್ತಾರೆ. ನನ್ನ ಅದೃಷ್ಟಕ್ಕೆ 80% ಚಾರ್ಜ್ ಹಾಕಿತ್ತು. ಸರಿ ಮತ್ತೆ ಡ್ಯೂಟಿ ಶುರು ಮಾಡೋಣ ಅಂತ ಡ್ಯೂಟಿನ ಆನ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಮತ್ತು ಮಳೆ ಅಂತೂ ಸಿಕ್ಕಾಬಿಟ್ಟೆ ಜೋರಾಗ್ಬಿಡ್ತು. ಸೊ ರೈನ್ ಕೋಟ್ ಎಲ್ಲ ಹಾಕ್ಕೊಂಡು ರೆಡಿಯಾಗಿದ್ದೀನಿ. ಒಂದು ಡ್ಯೂಟಿ ಬಿತ್ತು, ಸೊ ಅದನ್ನು ಪಿಕಪ್ ಮಾಡೋಣ ಅಂತ ಹೋಗ್ತಾ ಇದ್ದೆ. ಸೊ ಸಿಕ್ಕಾಬಿಟ್ಟೆ ಮಳೆನೂ ಜಾಸ್ತಿ ಆಗೋಯ್ತು. ಈಗಂತೂ ನಾನು ಸ್ಟಾಪ್ ಮಾಡ್ಕೊಂಡು ಮನೆಗಂತೂ ಹೋಗೋಕ್ಕಾಗಲ್ಲ. ಏನಕ್ಕಪ್ಪ ಅಂದರೆ ಈ ಟೈಮಲ್ಲಿ ಅರ್ನಿಂಗ್ಸು ಜಾಸ್ತಿ ಆಗುತ್ತೆ, ಮನಸ್ಸಂತೂ ಬರೋಲ್ಲ ಮನೆಗೆ ಹೋಗಬೇಕು ಅಂತ. ಮತ್ತು ಇನ್ನೊಂದು ಏನಪ್ಪ ಅಂದರೆ ನನ್ನ ಅದೃಷ್ಟಕ್ಕೆ ಅಂದರೆ ಲೈಕ್ ದುರದೃಷ್ಟನೂ ಅದೃಷ್ಟ ಗೊತ್ತಿಲ್ಲ, ಸರ್ಜಂತೂ ಜಾಸ್ತಿ ಕೊಡ್ತಾ ಇದ್ದಾನೆ, 50 ರೂಪಾಯಿ 60 ರೂಪಾಯಿ ಒಂದು ಆರ್ಡ್ರಿಗೆ. ಬಟ್ ಆದರೆ ಏನಪ್ಪ ಅಂದರೆ ಇನ್ಸೆಂಟಿವ್ ಕೊಡ್ತಾ ಇಲ್ಲ. ಇನ್ಸೆಂಟಿವ್ ಕೊಟ್ಟಿದ್ದಿದ್ರೆ ಇವತ್ತು ಇನ್ನೂ ಅರ್ನಿಂಗ್ಸ್ ಜಾಸ್ತಿ ಆಗಿರೋದು. ಬಟ್ ಇನ್ಸೆಂಟಿವ್ ಇರಲಿಲ್ಲ. ಏನಕ್ಕಪ್ಪ ಅಂದರೆ ನಾನು ಮೊದಲೇ ನಿಮ್ಗೆ ಹೇಳ್ದಾಗೆ ಅಪರೂಪಕ್ಕೆ ಏನಾದರೂ ಬಂದರೆ ಸರ್ಜು ಜಾಸ್ತಿ ಕೊಡ್ತಾನೆ, ಬಟ್ ಇನ್ಸೆಂಟಿವ್ ಕೊಡೋಲ್ಲ. 1 ದಿವಸ 2 ದಿವಸ ಡ್ಯೂಟಿ ಮಾಡಿದ್ರೆ ಆಮೇಲೆ ಮತ್ತೆ ಇನ್ಸೆಂಟಿವ್ ಕಂಟಿನ್ಯೂ ಆಗುತ್ತೆ. ಸೊ ಅದಕ್ಕೆ ಇವತ್ತು ನನಗೆ ಇನ್ಸೆಂಟಿವ್ ಇಲ್ಲ. ಈಗ ಟೈಮ್ ಬಂದುಬಿಟ್ಟು ರಾತ್ರಿ 10 ಗಂಟೆ ಆಗಿದೆ. ಸೊ ನಾನು ಆಗಲೇ ಹೇಳಿದಾಗಲೇ 5:05 ಡ್ಯೂಟಿ ಶುರು ಮಾಡಿದ್ದು. ಅವಾಗಿಂದ ಇಲ್ಲಿವರೆಗೂ ಮಳೆ ಬರ್ತಾನೆ ಇದೆ, ನಿಲ್ತಾನೆ ಇಲ್ಲ. ವೀಡಿಯೋ ಮಾಡೋಕ್ಕೂ ಟೈಮ್ ಸಿಕ್ಕಲಿಲ್ಲ ನನಗೆ. ಸೊ ವೀಡಿಯೋ ಮಾಡೋಣ ಅಂದರೆ ಮೊಬೈಲು ಮತ್ತು ಗೋಪ್ರೋ ಕೆಟ್ಟೋಗ್ಬಿಡುತ್ತೆ. ಆಲ್ರೆಡಿ ಒಂದು ಸರಿ ನಾನು ಇದೇ ಥರ ಮಳೆಯಲ್ಲಿ ಗೋಪ್ರೋದ ವೀಡಿಯೋ ಮಾಡಿ ಗೋಪ್ರೋ ಹಾಳಾಗೋಗಿತ್ತು. ಸೊ ಅದ್ರಿಗೆ ಭಯದಿಂದ ವೀಡಿಯೋ ಮಾಡಿರಲಿಲ್ಲ, ಅನ್ಫಾರ್ಚುನೇಟ್ಲಿ ಸಾರಿ. ಇವತ್ತು ಟೋಟಲ್ ಲಾಗಿನ್ ಅವರ್ಸು ಮತ್ತು ಎಷ್ಟು ಆರ್ಡರ್ಸ್ ಮಾಡಿದೆ ಮತ್ತು ಎಷ್ಟು ಅರ್ನಿಂಗ್ಸ್ ಆಗಿದೆ ಅಂತ ಇವಾಗ ತಿಳಿಸ್ತೀನಿ. ಸೊ ಆಗಲೇ ನಿಮಗೆ ಸ್ಕ್ರೀನಲ್ಲಿ ತೋರಿಸಿದ್ದೆ. ಸೊ 12 ಅವರ್ ಲಾಗಿನ್ ಅವರ್ಸ್ ಇದು. 12 ಅವರ್ 7 ನಿಮಿಷ ಲಾಗಿನ್ ಅವರ್ಸ್ಗೆ 37 ಆರ್ಡರ್ಸ್ ಮಾಡಿದ್ದೀನಿ. ಸೊ ಅದರಲ್ಲಿ ಬ್ಯಾಚ್ ಆರ್ಡರ್ಸು ಎಲ್ಲ ಆರ್ಡರ್ಸು ಇನ್ಕ್ಲೂಡ್ ಆಗಿದೆ. ಮತ್ತು ಇನ್ನೊಂದೇನಪ್ಪ ಅಂದರೆ ಬ್ಯಾಚ್ ಆರ್ಡರ್ಸ್ಗೆ ನಮಗೆ ಸರ್ಚ್ ಕೊಡೋಲ್ಲ, ಬರೀ ಸಿಂಗಲ್ ಆರ್ಡರ್ಗೆ ಅಷ್ಟೇ ಸರ್ಚ್ ಕೊಡೋದು. ಬ್ಯಾಚ್ ಆರ್ಡರ್ಸು ತುಂಬ ಕೊಟ್ಟರು, ಬಟ್ ಏನೂ ಮಾಡೋಕ್ಕಾಗಲ್ಲ. ಸೊ ಇವತ್ತು ಎಷ್ಟಪ್ಪ ಅರ್ನಿಂಗ್ಸ್ ಆಗಿದೆ ಅಂದರೆ 3200 ರೂಪಾಯಿ ಇವತ್ತು ಟೋಟಲ್ ರೌಂಡ್ ಫಿಗರ್ ಅರ್ನಿಂಗ್ಸ್ ಆಗಿದೆ. ಇಲ್ಲಿ ಸ್ಕ್ರೀನ್ಶಾಟು ಹಾಕಿರ್ತೀನಿ, ನಿಮಗೆ ನೋಡ್ಕೋಬೋದು ನೀವು. ಬಟ್ ಅದಕ್ಕೆ ಲಾಗಿನ್ ಅವರ್ಸ್ ನಾನು ಕೊಟ್ಟಿರೋದು 12 ಅವರ್ 7 ನಿಮಿಷ 37 ಆರ್ಡರ್ ಮಾಡಿರೋದು. ನಿಜ ಹೇಳಬೇಕು ಅಂದರೆ ಇದೇ ಥರ ಅರ್ನಿಂಗ್ಸು ಡೈಲಿ ಆಗುತ್ತಾ ಅಂತಂದರೆ ಡೈಲಿ ಆಗೋದೇ ಇಲ್ಲ. ಏನಕ್ಕಪ್ಪ ಅಂದರೆ ಡೈಲಿ ಆಗೋಕ್ಕೆ ಈ ಥರ ಸರ್ಜ್ ಅಂತೂ ಕೊಡೋದೇ ಇಲ್ಲ. ಮತ್ತು ಇನ್ನೊಂದೇನಪ್ಪ ಅಂದರೆ ಇವತ್ತು ನನಗೆ ಪ್ಲಸ್ ಪಾಯಿಂಟ್, ಇವತ್ತು ಇಷ್ಟು ಅರ್ನಿಂಗ್ಸ್ ಆಗೋಕ್ಕೆ ಸರ್ಜು ಮತ್ತು ಅದ್ರ ಜೊತೆಗೆ ಮಳೆ ಬಂತು. ಮಳೆ ಬಂದರೆ ನಮಗೆ ಅರ್ನಿಂಗ್ಸ್ ಜಾಸ್ತಿ ಆಗುತ್ತೆ. ಏನಕ್ಕಪ್ಪ ಅಂದರೆ ಸರ್ಜು ಜಾಸ್ತಿ ಕೊಡ್ತಾನೆ, ರೈನ್ ಸರ್ಜು ಅಂತ. ಸೊ ಅದಕ್ಕೆ ಇವತ್ತು ಅರ್ನಿಂಗ್ಸು ಜಾಸ್ತಿ ಆಯಿತು. ಸೊ ಈ ವಿಡಿಯೋ ಇದಾಗಿತ್ತು. ಸೊ ಇದ್ರ ಬಗ್ಗೆ ನಿಮ್ಗೇನು ಅನಿಸ್ತದೆ ದಯವಿಟ್ಟು ಕಮೆಂಟ್ ಬಾಕ್ಸಿಗೆ. ಮುಂದಿನ ವಿಡಿಯೋಲಿ ಸಿಗೋಣ. ಬೈ ಫ್ರೆಂಡ್ಸ್.